ಸಾಮರಸ್ಯ ಮತ್ತು ಕೋಮು ಸೌಹಾರ್ದತೆಗೆ ಧಕ್ಕೆ ಬರುತ್ತಿದೆ ಎನ್ನುವ ಹೆಸರಿನಲ್ಲಿ ಅತ್ಯಂತ ರಾಜಕೀಯ ದುರುದ್ದೇಶದಿಂದ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರವರ ವಿರುದ್ಧ ಎಫ್ಐಆರ್ ದಾಖಲಿಸಿರುವುದು ಖಂಡನಾರ್ಹವಾಗಿದೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಕಲಬುರಗಿ ಜಿಲ್ಲಾ ಪದಾಧಿಕಾರಿ ನಾಗಲಿಂಗಯ್ಯ ಮಣಪತಿ ಖಂಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ರಾಜಕೀಯ ಬದುಕಿಗೆ ಮತ್ತು ಸಾರ್ವಜನಿಕ ಜೀವನದ ಮೌಲ್ಯಗಳಿಗೆ ಧಕ್ಕೆ ತರುವ ಹುನ್ನಾರ ಇದರ ಹಿಂದೆ ಅಡಗಿದೆ ಎನ್ನುವುದು ಸ್ಪಷ್ಟವಾಗಿ ಗೋಚರವಾಗುತ್ತಿದೆ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ರೇವೂರ್ ಅವರ ಹಿಂದೆ ಸಮಸ್ತ ವೀರಶೈವ ಲಿಂಗಾಯತ ಸಮುದಾಯವಿದೆ. ರೇವೂರ್ ಅವರ ಕುರಿತಾಗಿ ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಗೇಡಿಗಳು ಮಾಡುತ್ತಿರುವ ಪೋಸ್ಟ್ಗಳ ಬಗ್ಗೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತರು ಈ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಸಂರಕ್ಷಣೆ ಸಮಾಜದ ಎಲ್ಲ ಆಗುಗಳು ಎಲ್ಲ ಜನಾಂಗವನ್ನು ತನ್ನಡೆ ತೆಗೆದುಕೊಂಡು ಹೋದಂಥ ಕುಟುಂಬ ತಮ್ಮೆಲ್ಲರಿಗೂ ಗೊತ್ತಿದೆ. ಅಷ್ಟು ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತಾಡೋ ಹಕ್ಕು ಎಲ್ರಿಗೂ ಇದೆ. ಕಳೆದ 30-40 ವರ್ಷಗಳ ಹಿಂದಿನ 4 ದಶಕಗಳ ಹಿಂದಿನ ರಾಜಕಾರಣ ಯಾವ ವಿಷಯದ ಮೇಲೆ ಆಗಿತ್ತು ಅನ್ನೋಂಥದ್ದು ಇವತ್ತೇನು ಹೋರಾಟ ಮಾಡ್ಲಾಗತ್ತಾರ, ಪತ್ರಿಕೆಗಳಿಗೆ ಬೈಟ್ ಕೂಡ ಆಗತ್ತಾರ, ಅವರೆಲ್ಲ ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು. ಆದರೆ ಅಪ್ಪುಗೌಡರ ರಾಜಕೀಯಕ್ಕೆ ಒಂದು ಕಪ್ಪು ಮಸಿ ಬಳಿಬೇಕು, ಇದರಿಂದ ಕಾಣದ ಕೈಗಳ ಕೈವಾಡ ಇದೆ. ಅತ್ಯಂತ ಸ್ಪಷ್ಟವಾಗಿ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡುವವರ ಭಾಷೆ ಮತ್ತು ಶಬ್ದಗಳ ಪ್ರಯೋಗ ನೋಡಿದ್ರೆ ಗೊತ್ತಾಗ್ತದೆ. ನಾನು ರಾಜ್ಯ ಸರ್ಕಾರದ ಮನೆ ಗೃಹ ಸಚಿವರಿಗೆ ವಿನಂತಿ ಮಾಡ್ತೇನೆ, ಸಮಾಜದಲ್ಲಿ ದ್ವೇಷ ಹರಡುವವರನ್ನು, ಸಮಾಜದ ಸೌಹಾರ್ದತೆಗೆ, ಶಾಂತಿಗೆ ಮತ್ತು ನೆಮ್ಮದಿಗೆ ಭಗ್ನ ತರುವವರನ್ನು ನಾವು ಕೂಡಲೇ ಬಂಧಿಸ್ತೀವಿ ಅಂತೇಳಿ ಮೊನ್ನೆ ರಾಜ್ಯದ ಹಿಂದಿನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವರು, ಹಿಂದಿನ ಮೊನ್ನೆ ಗೃಹ ಸಚಿವರು, ನಮ್ಮ ಕಲಬುರಗಿ ಜಿಲ್ಲೆಯ ಮೊನ್ನೆ ಪ್ರಿಯಾಂಕ್ ಖರ್ಗೆಜಿಯವರು ಹೇಳಿದರು. ಆದರೆ ಪೋಸ್ಟ್ ಮಾಡಿ 4 ದಿವಸ ಆಯಿತು, ಸಾರ್ವಜನಿಕವಾಗಿ ಅಶಾಂತಿ ಮೂಡಿಸಿ ಒಂದು ಪೊಲೀಸ್ ಠಾಣೆ ಎದುರುಗಡೆ ಟ್ರಿಪಲ್ ರೈಡ್ ಬಂದು ವಚಮಾಗೋಚರವಾಗಿ ಬೈತಾರ, ಅಲ್ಲಿ ಇಡೀ ಶಾಂತಿ ನೆಮ್ಮದಿ ವಾತಾವರಣ ಕದಲಿಸ್ತಾರ, ತಮ್ಮ ಮನ ಬಂದಂತೆ ವರ್ತನೆ ಮಾಡ್ತಾರೆ, ಬೈಕ್ಗಳ ಮೇಲೆ ಸ್ಟಂಟ್ ಮಾಡ್ತಾರೆ. ಇದೆಲ್ಲವೂ ಪೊಲೀಸ್ ಇಲಾಖೆ ನೋಡಿದೆ, ಕಣ್ಣು ಮುಚ್ಚಿ ಕುಳಿತಿದೆಯಾ ಅಂತ ನಮ್ಮ ಪ್ರಶ್ನೆ. ತರಾತುರಿಯಲ್ಲಿ ಯಾರ ಒತ್ತಡಕ್ಕೆ ಮಣಿದು ದತ್ತಾತ್ರೇಯ ಪಾಟೀಲ್ ರೇವೂರವರ ಮೇಲೆ ಪ್ರಕರಣ ದಾಖಲೆ ಮಾಡಿದಿರಲ್ಲ, ಅದೇ ತರಾತುರಿ ಅದೇ ಇಲಾಖೆ ಜವಾಬ್ದಾರಿಯಿಂದ ಕಿಡಿಗೇಡಿಗಳ ಮೇಲೆ ಏಕಾಗಲಿಲ್ಲ. ಕಿಡಿಗೇಡಿಗಳು ಅಶಾಂತಿ ಮಾಡಿ 48 ಗಂಟೆ ಕಳೆದರೂ ಸಹಿತ ಇಲ್ಲಿವರೆಗೂ ಯಾರನ್ನ ಓಲೈಸಕ್ಕೆ ಹೊರಟಿದ್ದೀರಿ, ಯಾರನ್ನ ತುಷ್ಟೀಕರಣ ಮಾಡಕ್ಕೆ ಹೊರಟಿದ್ದೀರಿ, ಪೊಲೀಸರ ಲಾಟಿಗೆ ಕೈ ಯಾರು ಹಿಡಿದಿದ್ದಾರೆ ಅನ್ನೋದು ಈ ಜಿಲ್ಲೆಯ ಜನ ವಿಚಾರ ಮಾಡ್ತಾ ಇದ್ದಾರೆ. ರಾಜಕಾರಣ ಏನೇ ಇರಲಿ, ವಿಚಾರಗಳ ಭೇದಾಭಿಪ್ರಾಯಗಳು ಇರ್ಬೋದು, ಸಹಜವಾಗಿ ಸೈದ್ಧಾಂತಿಕವಾದ ಹಿನ್ನೆಲೆಗಳಲ್ಲಿ ಎಲ್ಲ ವಿಚಾರಗಳಿಗೆ ಒಮ್ಮತವೂ ಇರಲ್ಲ, ಸಹಮತವೂ ಇರಲ್ಲ. ಆದರೆ ಅದನ್ನು ವಿಚಾರಗಳ ನೆಲೆಯಲ್ಲೇ ನೋಡಬೇಕೆ ಹೊರತಾಗಿ ವ್ಯಕ್ತಿಗತವಾಗಿ ಈ ರೀತಿ ಒಂದು ಪ್ರತಿಷ್ಠಿತ ಕುಟುಂಬಕ್ಕೆ ಅವಹೇಳನ ಮಾಡ್ತಾ ಇದ್ರೂ ಕೂಡ ಪೊಲೀಸ್ ಇಲಾಖೆ, ಮೊನ್ನೆ ಪೊಲೀಸ್ ಆಯುಕ್ತರು ಮೌನವಾಗಿದ್ದಿರಲ್ಲ. ನಿಮ್ಮ ಮೌನದ ಹಿಂದೆ ಏನು ಕಾರಣ ಇರ್ಬೋದು ಅನ್ನೋಂಥದ್ದು ಇಡೀ ಅಖಂಡ ವೀರಶೈವ ಲಿಂಗಾಯತ ಸಮಾಜ ಪ್ರಶ್ನೆ ಮಾಡ್ತಾ ಇದೆ, ತನ್ನೊಳು ತಾನು ವಿಚಾರ ಮಾಡ್ತಾ ಇದೆ. ದತ್ತಾತ್ರೇಯ ಪಾಟೀಲ್ರು ಹೇಳಿದ್ರಲ್ಲಿ ಯಾವುದು ಸುಳ್ಳಿದೆ? ಅದು ರಾಜಕೀಯ ಭಾಷಣ ಅಂತ ಇವ್ರು ಹೇಳ್ತಾ ಇದ್ದಾರೆ. ದತ್ತಾತ್ರೇಯ ಪಾಟೀಲ್ 40 ವರ್ಷಗಳ ಹಿಂದಿನ 4 ದಶಕಗಳ ಹಿಂದಿನ ರಾಜಕಾರಣ, ಲೋಕಸಭೆ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು, ವಿಧಾನ ಪರಿಷತ್ ಆಗಿರ್ಬೋದು, ಸ್ಥಳೀಯ ಸಂಸ್ಥೆ ಚುನಾವಣೆಗಳಾಗಿರ್ಬೋದು, ಹೈಕೋರ್ಟ್ವರೆಗೂ ಈ ವಿಷಯದ ಕುರಿತು ರಾಜ್ಯದ ಹೈಕೋರ್ಟ್ವರೆಗೂ ಮೆಟ್ಲೇರಿದ್ದು ಸುಳ್ಳ? ದತ್ತಾತ್ರೇಯ ಪಾಟೀಲ್ ಹುಟ್ಟಾಕ್ಸ್ಕೊಂಡು ಹೇಳಿದ್ರ? ಹಾಗಂತ ನಿಮ್ಗೆ ಅದ್ರ ವಿಷಯದ ಬಗ್ಗೆ ಪ್ರತಿರೋಧ ಇದ್ದರೂ ಸಹಿತ ಒಪ್ಕೋತೀವಿ, ಪ್ರತಿರೋಧ ಇರಲೇಬೇಕು, ಅದನ್ನು ಪ್ರತಿರೋಧಿಸೋಣ. ಆದರೆ ಅದನ್ನು ಈ ದೇಶದ ಈ ನೆಲದ ಕಾನೂನಿನ ಪ್ರಕಾರ ಸಂವಿಧಾನದ ಚೌಕಟ್ಟಿನ ಅಡಿಯಲ್ಲೇ ಮಾಡಬೇಕಾಗ್ತದೆ. ಒಂದು ಸಮಾಜದ ಜಯಂತಿ ಮಾಡ್ತೀವಿ ಅಂದಾಗ ಪೊಲೀಸರು 100 ಕಂಡೀಷನ್ ಕೇಳ್ತಾರೆ. ನಮಗೆ DG ಎಷ್ಟು ಇರ್ತದ, ಧ್ವಜ ಎಷ್ಟು ತರ್ತೀರಿ, ಬ್ಯಾನರ್ ಎಷ್ಟು ಕಟ್ತೀರಿ, ಅದಕ್ಕೆ ನೀವು ಪರವಾನಗಿ ಪತ್ರ ತೊಗೊಂಡಿರಲ್ಲ ಅಂತ ನಾನು ಪೊಲೀಸ್ ಆಯುಕ್ತರಲ್ಲಿ ಅತ್ಯಂತ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತೇನೆ. ಮೊನ್ನೆ ಹೋರಾಟ ಮಾಡಿದವರು ಪೂರ್ವಾನುಮತಿ ತೊಗೊಂಡಿದ್ರೆ ಸಾಹೇಬ್ರೆ, ಪೊಲೀಸ್ ಇಲಾಖೆಗೆ ಏನಾದರೂ ಮಾಹಿತಿ ಕೊಟ್ಟಿದ್ರಾ? ಬಸವ ಜಯಂತಿಯೂ ಸೇರಿದಂತೆ ಅನೇಕ ಕಾಯಕ ಶಿವಶರಣರ ಜಯಂತಿ ಮಾಡುವಂಥ ಸಂದರ್ಭದಲ್ಲಿ ಒಂದು ಅರ್ಧ ಗಂಟೆ ಹೇಳಿದ್ರೆ ಬಂದ್ ಮಾಡ್ರಿ, DG ಸಡನ್ನಾಗಿ ಬಂದ್ ಮಾಡ್ರಿ ಅಂತ ಹೇಳ್ತಾರೆ. ನಮ್ಮ ಪೂರ್ವಜರ, ನಮ್ಮ ದೇವರು ಅಂತ ಭಜಿಸುವವರ, ನಮ್ಮ ಗುರು ಸ್ಥಾನದಲ್ಲಿದ್ದವರ ಕಾರ್ಯಕ್ರಮ ಮಾಡುವಂಥ ಸಭೆ ಸಂಭ್ರಮ ಮಾಡುವ ಸಂದರ್ಭದಲ್ಲಿ ನಿಮ್ಗೆ ಇಷ್ಟು ಕಂಡೀಷನ್ ಇರ್ತಾವ. ಅನ್ಕಂಡೀಷನ್ಲಿ ಬಂದು ಈ ರೀತಿ ಕೂಗಾಟ ಮಾಡಿ ನಾವು ನಡೆದಿದ್ದ ದಾರಿ ಅಷ್ಟು ದರ್ಪ ತೋರಿ ಅಷ್ಟು ಮಾತಾಡೋದ್ರ ಮೇಲೆ ಪ್ರಕರಣ ದಾಖಲಿಸಿಲ್ಲ ಅಂದರೆ ಇದು ಅತ್ಯಂತ ನೋವಿನ ಸಂಗತಿ. ಮೊನ್ನೆ ಪೊಲೀಸ್ ಆಯುಕ್ತರಲ್ಲಿ ವೇದಿಕೆ ಮೂಲಕ ತಮ್ಮೆಲ್ಲರ ಮೂಲಕ ಮನವಿ ಮಾಡ್ಕೋತಾರೆ, ಕೈ ಮುಗಿದು ಕೂಡಲೇ ಕಿಡಿಗೇಡಿಗಳು ಯಾರೇ ಇರಲಿ
ಕಿಡಿಗೇಡಿಗಳಿಗೆ ಜಾತಿ ಇಲ್ಲ, ಕಿಡಿಗೇಡಿಗೆ ಧರ್ಮ ಇಲ್ಲ, ಕಿಡಿಗೇಡಿಗಳು ಯಾವುದೇ ವ್ಯಕ್ತಿಗಳಾಗಿರಲಿ ಅವ್ರ ಮೇಲೆ ಕೂಡಲೇ ಪ್ರಕರಣ ದಾಖಲಿಸ್ರಿ. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CSED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ. ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಓಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268ಗೆ ಸಂಪರ್ಕಿಸಿ.